ತುಂಬಾ ಚೆನ್ನಾಗಿದೆ ಅಲ್ವಾ ಪಾಪು? ನಂದಿನಿ ಅವ್ರಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ. ಅಲ್ಲ ಆಚೆ ಎಷ್ಟು ಚೆನ್ನಾಗವನೆ ನೋಡಿ. ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗವನೆ ಅಂತ. ಭಾರಿ ಚೆನ್ನಾಗವನೆ. ಅಲ್ಲಿ ನೋಡಿ ಹೆಂಗ್ ಬಂದವನೆ. ನಮ್ಮ ಮಯ್ಯ. ಪಾರ್ವತಿ ಅವರೇ, ನಮ್ಗಾರು ಕೊಟ್ಬಿಡಿ, ನಾವು ತಕೊಂಡು ಹೊಂಟೋಯ್ತೀವಿ. ಅಣ್ಣ ಅದಕ್ಕೇನಂತೆ ಕರ್ಕೊಂಡೋಗಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಿ, ನಿಜವಾಗ್ಲೂ ಕೊಟ್ಬಿಟ್ಟಿಯಾ? ಕರ್ಕೊಂಡೋಗಿ ಸಾಕತ್ತೀನಿ ಅಂದ್ರೆ ಕರ್ಕೊಂಡೋಗಿ ಏನು ಮಾಡಕ್ಕೆ ಅವನು? ಅಲ್ಲ ಸೂರ್ಯಣ್ಣ, ಇನ್ನೊಂದು ಸ್ವಲ್ಪ ಬಂದಾಗ ಅಪ್ಪ ಅವ್ರನ್ನೆಲ್ಲ ಕರ್ಕೊಬತ್ತೀನಿ ಅಂದ್ರಿ, ಕರ್ಕೊಂಡು ಬರ್ನಿಲ್ಲ, ಏನೂ ಇಲ್ಲ ಬಿಡಿ. ನಮ್ಮ ಮನೆ ಏನಿಗೆ ಅಪ್ಪನ ಆಗೋದು ನಿಮಗೆ, ಬಡವ್ರ ಮನೆ. ಅಯ್ಯೋ ಪಾರ್ವತಿ, ಅದೇ ಕಂಗೆ ಅನ್ಕೋತೀರಾ? ಅಪ್ಪನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಕರ್ಕೊಬರಕ್ ಆಗ್ಲಿಲ್ಲ ಬಿಡಿ. ಇನ್ನೊಂದು ಸ್ವಲ್ಪ ಬಂದಾಗ ಬರ್ತೀನಿ ಕರ್ಕೊಂಡು. ಅಣ್ಣ ಈಗ ಹೆಂಗಿದ್ದಾರು? ಚೆನ್ನಾಗಿದ್ದಾರ? ಇವಾಗ ತುಂಬಾ ಚೆನ್ನಾಗಿದ್ದಾರೆ. ಇನ್ನೇನು ಕುಳ್ಳಣ್ಣ ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ. ಅಣ್ಣ ಹೊಲ್ಕೋಗದೆ ಫೋನ್ ಮಾಡಿನಿ ಬರ್ತೀನಿ ಅಂತ ಅದೇ. ಒಂದಿಷ್ಟು ದಿನ ಮನೇಲೆ ಇತ್ತು, ಇವತ್ತು ಹೊಲ್ದಲ್ಲಿ ಕೆಲಸ ಇದೆ ಅಂತ ಹೊಲ್ಕೋಯ್ತು. ನನ್ನ ಮಲಗಿದ್ನಲ್ಲ ಅದಕ್ಕೆ ಅಮ್ಮನುವೆ ಅತ್ತೆ ಮನೆಗೆ ಹೋಗೋದೆ, ಕರ್ದೀನಿ ಬರ್ತದೆ ಫೋನ್ ಮಾಡೀನಿ. ಏನಣ್ಣ ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ, ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಿ. ಅದಕ್ಕೆ ಬರತ್ತೆ ಬರಬಾರ್ದಾ? ಹಿಂಗೆ ಮಾತಾಡ್ತಿದ್ದೀಯಲ್ಲ, ಬರಬಾರ್ದ ಹೇಳು? ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ ನಂದಿನಿ, ಹಂಗೆಲ್ಲ ಹೇಳುವಿಲ್ಲ ಕೇಳುವಿಲ್ಲ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಲ್ಲ ಅಂತ. ಅಲ್ಲ ಮೊದಲೇ ಹೇಳಿದ್ರೆ ನಾವು ಏನಾದ್ರು ರೆಡಿ ಮಾಡ್ಕೊತಿರ್ತಿಲ್ವಾ ನಿಮಗೆ ಅಡುಗೆ ಎಲ್ಲನೂ ಮಾಡೋಕ್ಕೆ? ಈಗ ಬಂದ್ಬಿಟ್ಟಿದ್ದೀರಿ, ಉಳ್ಕಳಿ ಹೋಗಿವ್ರಿ. ಇಲ್ಲ ಇಲ್ಲ, ಉಳ್ಕೊಳಕ್ಕೆಲ್ಲ ಐಕಿಲ್ಲಕತ್ತೆ, ನಾವು ಮಗ ನೋಡ್ಕೋಗೋದ ಅಂದ್ಬಿಟ್ಟಂಗೆ ಬಂದು ಮಗ ನೋಡ್ಕೊಂಡು ಹೋಗ್ಬಿಡೋದ? ಸುಮಾರು ದಿವಸ ಆಗಿತ್ತಲ್ಲ ಮಗ ಆಗಿ, ಆದ್ರೆ ನಾವು ಬಂದೈತಿರ್ತಿಲ್ವಲ್ಲ ನೋಡೋಕ್ಕೆ. ನಮ್ಮ ಅವನಿಗೆಲ್ಲ ಹುಷಾರಿಲ್ದಂಗೆ ಆಯಿತು, ಏನೇನೋ ಆಯಿತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬೇಡ. ಸಿಕ್ಕಿಲ್ಲ ಬಿಡು ನಂದಿನಿ, ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಣ. ಕಷ್ಟ ಎಲ್ಲರಿಗೂ ಇದ್ದಿದ್ದೆ ತಾನೆ ಅಣ್ಣ. ಇನ್ನೇನಣ್ಣ ಹೆಂಗಿದ್ದೀರಿ? ನೋಡಿ ಪಾರ್ವತಿ, ಈಗ ಇನ್ನೇನು ಸಮಾಚಾರ? ಇವು ಚೆನ್ನಾಗಿದ್ದಾನೆ, ಮಗು ಮಾತ್ರ ತುಂಬಾ ಚೆನ್ನಾಗಿದ್ದಾನೆ. ನಮಗಂತೂ ತುಂಬಾ ಇಷ್ಟ ಆಗೋಯ್ತು. ಮೊದಲು ದೃಷ್ಟಿ ತೆಗೀರಿ, ನಮ್ಮ ದೃಷ್ಟಿನೇ ಆಗಿರ್ತದೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಸರಿ ಅಣ್ಣ, ಆಮೇಲೆ ಇನ್ನೇನಣ್ಣ ಸಮಾಚಾರ? ಅಯ್ಯೋ ನೀವೇ ಹೇಳ್ಬೇಕು, ನಾವೇನು ಹೇಳೋದು? ಅಪ್ಪನಿಗೆ ಹುಷಾರಿರ್ಲಿಲ್ಲ, ಅದು ಇದು ಓಡಾಡೋದಾಯ್ತು. ಇವಾಗ ಅದು ಕೆಲಸ ಬಂದ್ಬಿಡುತ್ತೆ. ಮಗು ನೋಡ್ಕೊಂಡು ಬಂದಿರ್ಲಿಲ್ವಲ್ಲ, ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟಾಗ ಬಂದ್ವಿ. ಇನ್ನೇನು ನವೀನ್ ಅವ್ರು ಬಂದಿದ್ರಾ? ಬರ್ತೀನಿ ಅಂತ ಅಂದಿದ್ರು ಇವತ್ತು. ನೆನೆ ಬರ್ತೀನಿ ಅಂದಿದ್ರು, ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂದ್ರು. ನೋಡೋದು ಇವತ್ತಿಲ್ಲ, ನಾಳೆ ಬರ್ಬೋದೇನೋ. ಅಲ್ಲ ಅಣ್ಣನ ಮನೇಲಿ ಉಳ್ಕೊ ಅಂದರೆ ಇಲ್ಲ, ಪಾರತಿ ನೋಡಕ್ಕೆ ಹೋಗ್ಬೇಕು, ಮಗ್ಗಿ ನೋಡಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿಗೂ ಬಂದಿಲ್ಲ. ಏನು ಮಾಡ್ತಿದ್ದಾನೋ ಅಣ್ಣ, ಇರು ಸರಿಯಾಗಿ ಮಾಡ್ತೀನಿ. ಅಲ್ಲ ಅದಕ್ಕೆ ನಾನು ಅಂತಿದ್ದೆ, ಅಣ್ಣ ಸಂಜೆ ಗಂಟೆ ಮಗಿ ನೋಡಕ್ಕೆ ಹೋಗ್ತೀನಿ ಅಂತಿದ್ದ ಅಂತ. ಇಷ್ಟು ಚೆನ್ನಾಗವ ನಡಿಮಯ್ಯ, ಇವ್ರು ನೋಡೋತೀನಿ ಅಂದರೆ ನಮಗೆ ಇಲ್ಲೇ ಕೂತ್ಕೋಬೇಕು ಅನ್ಸ್ತದೆ ನೋಡ್ಬಿಟ್ಟು. ಅದಕ್ಕೆ ಅಣ್ಣ ಸಂಜೆ ಗಂಟೆ ಮಗಿ ನೋಡಕ್ಕೆ ಹೋಗ್ತೀನಿ ಅಂತ ಹೇಳೋದು. ಪಾರತಿ ಅಚ್ಚುಕಟ್ಟಾಗಿ ದೃಷ್ಟಿ ತೆಗ್ಬಿಡು. ಈ ಯಾವಾಗಲೂ ಹಿಂಗೆ ಮನೆ ಕಳೆದಿವ್ನು, ಯಾವಾಗ ನೋಡಿದ್ರು ಎದಳಕ್ಕಿಲ್ಲ. ನಂದಿನಿ ಏನು ಮಾಡ್ತೀನಿ ಗೊತ್ತಾ, ಬೆಳಗ್ಗೆಲ್ಲ ನಿದ್ದೆ ಮಾಡ್ಬಿಡ್ತಾನೆ ಅಚ್ಚುಕಟ್ಟಾಗಿ. ಸಂಜೆ ಹೊತ್ತು ಮನೇಲಿ ಯಾರಿಗೂ ನಿದ್ದೆ ಕೊಡೋಕ್ಕಿಲ್ಲ. ಹಣ್ಣುಗೆ ಆಗಲಿ ಏನು ಕಿರ್ಚ್ತಾನೆ. ಅಕ್ಕಪಕ್ಕದಲ್ಲಿರೋರೆಲ್ಲ ಮೊದಲು ಮಗಿನ ಸಮಾಧಾನ ಮಾಡಿ ಅನ್ನೋದೇ ಆಯಿತು. ಯಾವಾಗ ನೋಡ್ರು ಬರೀ ಸಂಜೆ ಗಂಟ ಏನು ಕಿರ್ಚ್ತಾ ಇರ್ತಾರೆ. ರಾತ್ರಿ ಹೊತ್ತು ಬೆಳಗ್ಗೆ ಮನೆ ಕಳೆದು ಒಬ್ರಿಗೂ ನಿದ್ದೆ ಕೊಡೋಕ್ಕಿಲ್ಲ. ಬೆಳಗ್ಗೆ ಹೊತ್ತು ಮನೆಯವರು ಎಲ್ಲರೂ ನಿದ್ದೆ ಮಾಡೋಕ್ಕಾಗ್ತದೆ ಇವನಿಗಾಗಿ? ಅವ್ರು ಕೆಲಸ ಇರೋಕ್ಕಿಲ್ವಾ? ಹೊಸಿ ಹೊಟ್ಟೆ ಉಡ್ಸೋಕ್ಕಿಲ್ಲ, ರಾತ್ರಿ ಒಂದು ಚೂರು ಕಣ್ಣು ಮುಚ್ಚೋಕೆ ಇಲ್ಲ. ಕಿರ್ಚಿ ಸಾಕಾಗಿ ಮಾಡ್ಬಿಡ್ತಾನೆ ಮಾತ್ರ. ಪಾರ್ವತಿ ಅವರೇ, ಎಲ್ಲಿ ಮಹೇಶನ ರಮೇಶನ ಅವರೆಲ್ಲ ಕಾಣಿಸ್ತಿಲ್ಲ? ಏನ ಭಾಗ ಆದ್ರೂ ಎಲ್ಲರೂ ಭಾಗ ಆಗ್ಬಿಟ್ರು. ಅವರು ಅಲ್ಲಿ ಪಕ್ಕದಲ್ಲ ಅವ್ರೆ. ಓ, ಭಾಗ ಆಗ್ಬಿಟ್ರಾ? ಯಾಕೆ ಜೊತೆಲೆ ಇರ್ಬೋದಿತ್ತು, ತುಂಬಾ ಚೆನ್ನಾಗಿತ್ತು ಒಟ್ಟಿಗೆ ಇರೋದಕ್ಕೆ. ಅಂದ್ರೆ ಅಣ್ಣ ಸುಮ್ಮನೆ ಏನು ಮಾಡೋಕ್ಕೆ, ಹೆಂಗಿರೋ ಒಟ್ಟಿಗೆ ಅವೇ ಒಂದೇ ಮನೇಲಿ ಇರೋದು. ಅಡುಗೆ ಮಾತ್ರ ಬೇರೆ ಮಾಡ್ಕೊಳ್ಳೋದು ಅಷ್ಟೇ. ಏನು ಬೇರೆ ಅಂದ್ಬಿಟ್ಟು ದೂರದಲ್ಲೇ ಇಲ್ಲೇ ಅವರೆಲ್ಲರೂ. ಏನೋ ಸುಮಾರು ದಿವಸ ಆಗಿತ್ತಲ್ಲ, ಅಮ್ಮ ಅಂದಿತ್ತು ಎಲ್ಲರದು ಮದುವೆ ಆದಮೇಲೆ ಎಲ್ಲರೂ ಭಾಗ ತಗೊಳ್ಳೋದ, ಭಾಗ ಕೊಡ್ತೀನಿ ಅಂದಿತ್ತು. ನಾನು ಕೇಳ್ತು ಭಾಗ ತಗೊಂಡಿರ ಈಗ ಅಂತ. ಕೊಟ್ಟರೆ ತಗೋತೀವಿ ಅಂದ್ರಲ್ಲ, ಅದಕ್ಕೆ ಅಮ್ಮನವ್ರು ಕೇಳಿದ್ರಲ್ಲ, ಕೊಟ್ಟರೆ ತಗೋತೀವಿ ಅಂದ್ರಲ್ಲ, ಅದಕ್ಕೆ ಅಮ್ಮನವೇ ಕೊಟ್ಬಿಡ್ತು. ಅವರು ಅದರಿಂದ ಪಾಪ ಸುಮ್ಮನೆ ಇದ್ರಲ್ಲ, ಅವರು ಪಾಡ್ಗೆ ಅವ್ರ ಜೀವನವ್ರು ಮಾಡಲಿ ಅಂತ ಕೊಟ್ಬಿಡ್ತು ಅಣ್ಣ. ನನ್ನ ಭಾಗದ್ದು ಒಂದು ಭಾಗ ಕೊಟ್ಟದೆ ಅಣ್ಣ. ಓ, ನಿಮಗೂ ಕೊಟ್ರಾ? ಪರವಾಗಿಲ್ಲ, ಎಲ್ಲರಿಗೂ ಸಮ ಹಂಚ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ನಾನು ಬೇಡ ಅಂದೆ, ಆದ್ರೂ ಅಮ್ಮ ಬೇಡ, ಅವ್ರ ಮಕ್ಳು ಅವ್ರಂಗೆ ಅಲ್ವಾ, ನೀನು ಒಂದು ಪಾಲ್ ತಗೋ, ನಿನಗೂ ಕಷ್ಟ ಸುಖ ಬೇಕಾಯ್ತದೆ, ನಿನಗೂ ಮಕ್ಳು ಮರಿ ಆಯ್ತವೆ. ಆಮೇಲೆ ಗಂಡನ ಮನೇಲಿ ಜಾಸ್ತಿ ಆಸ್ತಿ ಗಿಸ್ತಿ ಏನೂ ಇಲ್ಲ, ನೀನು ಕಷ್ಟ ಸುಖಕ್ಕೆ ಏನು ಮಾಡಿ ಅಂತ ಅಂದ್ಬಿಟ್ಟು ಅಮ್ಮ ಮಾಡ್ತು. ಅದಕ್ಕೆ ನಾನು ಈಗಲೇ ಬೇಡ, ನಿಮ್ಮ ತವೇ ಇರಲಿ, ಬೇಕಾದಾಗ ನಾನು ತಗೋತೀನಿ ಅಂತ ಹೇಳಿನಿ. ಹೌದಾ? ನಿಮ್ಮಿಷ್ಟ ಬಿಡಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಜ್ಜಿ ಪ್ರೀತಿಯಿಂದ ಕೊಟ್ಟಿದ್ದಾರೆ, ತಗೊಳ್ಳಿ, ಯಾಕೆ ಬೇಡ ಅಂತೀರಾ? ನನಗಂತೂ ಹೊಸಿ ಖುಷಿಯಾಗಲಿಲ್ಲ. ನೀವಿಬ್ರು ಬಂದಿದ್ದೀರಲ್ಲ, ಈಗ ಹೆಂಗಿದ್ದೀರಿ? ಇವಾಗ ಚೆನ್ನಾಗಿದೆ ತಾನೆ? ನಿಮ್ಮ ಜೋಡಿ ನೋಡಿ ಏನು ಚೆನ್ನಾಗಿ ಕಾಣ್ತದೆ ಅಣ್ಣ. ಈಗ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಅಲ್ಲ ಕನ್ನಂದಿರಿ, ನೀನು ಚೆನ್ನಾಗಿದ್ದೀ ತಾನೆ? ಚೆನ್ನಾಗಿವ್ನಿ, ನನಗೇನಾಗಿದ್ದು? ಹೋಗ್ಲಿ ಬಿಡು, ಅಚ್ಚುಕಟ್ಟಾಗಿರು. ಇನ್ನೇನು ಅತ್ತೆ ಹೆಂಗಿದಂತೆ? ಚೆನ್ನಾಗಿದ್ದದ? ನಾನು ಫೋನ್ ಮಾಡ್ರೆ ಫೋನ್ ತೆಗಿಯಕ್ಕಿಲ್ಲ, ಅದಕ್ಕೆ ನಾನು ಮಾಡೋಕ್ಕೋಯ್ಕಿಲ್ಲ. ಬಿಡು, ಅವ್ವ ಪೋರು ತೆಗಿಯಕ್ಕಿಲ್ಲ, ಏನು ತೆಗಿಯಕ್ಕಿಲ್ಲ ಕತೆ. ನಾನು ಮಾಡ್ರೆ ಫೋನ್ ತೆಗಿಯಕ್ಕಿಲ್ಲ, ಇನ್ನೇನು ಮಾಡೋದು ತೆಗಿಯಕ್ಕಿಲ್ಲ ಕತ್ ಬಿಡು. ಇದ್ದೇ ಇರಲಿ, ನೀನು ಫೋನ್ಗೆಲ್ಲ ಮಾಡೋಕೆ ಹೋಗ್ಬೇಡ. ಅವ್ನಿಗೆ ಸುಮ್ಮನೆ ಏನಕ್ಕೆ ಅವ್ವ ಫೋನ್ ತೆಗಿಯಕ್ಕಿಲ್ಲ, ನೀನು ಮಾಡ್ತಿದ್ದಿ ಸುಮ್ಮನೆ ಬಿಡು. ಅವ್ವ ಇಷ್ಟ ಬಂದಂಗಿರಲಿ, ತಲೆಗೆಡ್ಸ್ಕೊಬೇಡ, ಮಗಿ ನೋಡ್ಕೊಂಡು ಸುಮ್ಮನಿರು. ಅಲ್ಲ ಮುದ್ದು ಮಾಡೋದ ಅಂದರೆ ಇವ್ನಿಗೆ ಎದ್ದೇಳ್ತಾನೆ ಇಲ್ವಲ್ಲ ನೋಡು. ಎತ್ಕೊಳ್ಳಿ, ಅದಕ್ಕೇನಂತೆ? ಚೆನ್ನಾಗಿ ಮನ್ಗದೆ, ಎದ್ಗಿದ್ಬಿಟ್ರೆ ಆಮೇಲೆ ಹೊಟ್ಟೆ ಉರಿತದೆ ಪಾಪ. ಅಳಿಸದ ಚೆನ್ನಾಗಿರೋ ಮನ್ಗಿರ ಮಗುವ, ಅದಕ್ಕೆ ಬಿಡು. ಆಮೇಲೆ ಎದ್ದ ಮೇಲೆ ಬೇಕಾದ್ರೆ ಎತ್ಕತೀನಿ. ಸೂರ್ಯರೇ ಇರಿ, ಎದ್ಬಿಟ್ರಿ ಮಗ, ಆಮೇಲೆ ಎತ್ಕೊಂಡು ಆಟಾಡಿಸ್ತೀನಿ ಅವನ್ನ. ಎದ್ದ ಮೇಲೆ ಅಲ್ಲಿ ಗಂಟ ನೀವೇ ಮನ್ಗಿಸ್ಕೊಳ್ಳಿ. ಪಾರತಿ ಸೂರಿ, ಯಾವಾಗ ಬಂದಪ್ಪ? ಚೆನ್ನಾಗಿದೆಯಾ?
ನಂದಿನಿ ಯಾವಾಗ ಬಂದೆ? ಚೆನ್ನಾಗಿದೀಯಾ? ಉಂಕನಮ್ಮ ಚೆನ್ನಾಗಿವಿ. ನೀವ್ ಹೆಂಗಿದ್ದೀರಿ? ಅಯ್ಯೋ ನೋಡು, ಅಲ್ಲ ನಿಮ್ಮ ಅಣ್ಣನ ಮಗೇನು ಚೆನ್ನಾಗಿರಾಕ್ಬಿಟ್ಟನ ನಮ್ಮನ್ನ? ಏನು ಇದ್ದಕ್ಕಿದ್ದಂಗೆ ಹೇಳುವಿಲ್ಲ ಕೇಳುವಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀರಿ? ಫೋನ್ ಮಾಡಿ ಹೇಳ್ಬೇಕು ತಾನೆ, ಏನಾರುವೆ ಮಾಡಿ ಮಡಗಿರವು. ಈಗ ಬಂದಿದ್ದೀರಲ್ಲ ಫೋನ್ ಮಾಡಿದ್ರೆ ಪಾರತಿ ಬವ್ವ ನೀನು ಬಮ್ಮ ಅಂತ ಏನು ತಾಳು ಹೊಂದ್ಬಿಟ್ಟು ಹಂಗೆ ಓಡ್ ಬಂದೆ. ಈಗ ಸ್ವಲ್ಪ ಹೊತ್ತಂತಾನೆ ಹೋಗಿದ್ದೆ ನಾನು. ಓ ಬಾರಿ ಕಾಟ ಕೊಟ್ಬಿಟ್ಟಾನೆ ನಂಗದೆ. ಓ ಬಿಡಮ್ಮ ಬನ್ನಿ. ಅಯ್ಯೋ ಕೂತ್ಕೋ, ಏನಾಯ್ತು ಕೂತ್ಕೋ. ಅಮ್ಮ ಹೇಗಿದ್ದೀರಾ? ಬರ್ತೀನಿ ಬರ್ತೀನಿ ಅಂತ ನೀವು ಮಾತ್ರ ಬರ್ನಿಲ್ಲ ಬಿಡಿ. ಅಯ್ಯೋ ಏನ್ ಮಾಡೋದಪ್ಪ, ಏನೇನೋ ಕತೆಗಳು. ಅದಕ್ಕೆ ಇಲ್ಲೂ ಅದು ಇದು ಇರ್ತದಲ್ಲ ಬಿಡಪ್ಪ, ಒಂದ್ಸ ಬರ್ತೀವಿ. ಕೂಸೆಲ್ಲ ಕಳ್ಸಿದ್ಮೇಲೆ ಬರ್ತೀವಂತೆ, ಬಿಟ್ಬಿಟ್ಟು ಹೋಗಕ್ ಆಯ್ಕಿಲ್ಲ. ಅವಳಿಗೆ ಪಾರತಿಗೆ ಒಬ್ಳು ಕೈಲೆ ಮಗಿನ ಇದು ಮಾಡಕ್ ಆಯ್ಕಿಲ್ಲ, ಸಾಕಕ್ ಆಯ್ಕಿಲ್ಲ. ಏನ್ ಕಿಟ್ಟು ಅಂತ ಕಿರ್ಚ್ಕತ್ತದೆ. ಆಮೇಲೆ ಮನಿ ಕಳಕ್ ಬಿಟ್ಟದ ರಾತ್ರಿ ಹೊತ್ತು, ಮನಿ ಕಳಕ್ ಬಿಡಕ್ಕಿಲ್ಲ, ಏನು ಬಿಡಕ್ಕಿಲ್ಲ. ಅದೆಲ್ಲ ಇರ್ಲಿ. ಬನ್ನಿ ಪಾರತಿ, ಎಲ್ಲ ನಿಮ್ಮವ್ವ ನಮ್ಮ ಅವ್ವ ಅಲ್ಕೋಗಿದ್ ಬರ್ತೀನಿ ಅಂತು. ಈ ಟೈಮಲ್ಲೇ ನಿಮ್ಮವ್ವ ಕೈ ಕೊಡೋದು. ಅಪ್ಪ ಕೂತ್ಕೊಳ್ಳಿ, ಕಾಪಿ ಕಾಯಿಸ್ಕೊಬತ್ತೀನಿ, ಕೂತ್ಕೊಳ್ಳಿ. ಅಮ್ಮ ಬೇಡ ಬನ್ನಿ, ಕೂತ್ಕೊಳ್ಳಿ ಬನ್ನಿ ಅಮ್ಮ. ಕೂತ್ಕಪ್ಪ, ಏನ್ ಬ್ಯಾಡ ಅಂತಿದೀಯಲ್ಲ ನಂದಿನಿ, ಕೂತ್ಕೋ. ಸರಿ ಕಣಮ್ಮ. ಅಲ್ಲ ನಾನು ಅನ್ಕೊಂಡಿದ್ದೆ ಮನೇಲಿ ನಾನು ಅಚ್ಚುಕಟ್ಟಾಗಿ ಮಾತಾಡ್ಸಕ್ಕಿಲ್ಲ, ನಾವು ಕೂಸ್ ನೋಡ್ಕೊಂಡು ಹಂಗೆ ಬಂದ್ಬಿಡೋಕಾಯ್ತದೆ ಅಂತ ಅನ್ಕೊಂಡಿದ್ದೆ. ಏನಿವಮ್ಮ ಹಿಂಗೆ ಚೆನ್ನಾಗಿ ಮಾತಾಡ್ತಾಳಲ್ಲ, ನಾನು ಏನು ಅನ್ಕೊಬಿಟ್ಟಿದ್ದೆ, ಆಮೇಲೆ ಬೈಗಿದ್ಬಿಟ್ಟಾಳೇನೋ ಅನ್ಕೊಂಡಿದ್ದೆ. ಆದ್ರೂ ಮಗ ನೋಡ್ಕೊ ಬರೋದು ಅಂದ್ಬಿಟ್ಟು ಬಂದಿದ್ದು. ಚೆನ್ನಾಗಿ ಮಾತಾಡ್ತಾಳೆ ಇವಮ್ಮ. ಯಪ್ಪ ಬೈಗಿದ್ಬಿಟ್ಟಿದ್ರೆ ಸೂರ್ಯವ್ರ ಮುಂದೆ ಬೇಜಾರಾಗ್ಬಿಡೋದು. ಸದ್ಯ ಬೈನಿಲ್ಲ ಕಣಪ್ಪ, ದೇವ್ರು ಕಾಪಾಡ್ತಾನಲ್ಲ. ಆಮೇಲೆ ಹಳೆದ್ದೆ ನೆನೆಸ್ಕೊಂಡು ಇವ್ರು ಬೈಗಿದ್ಬಿಟ್ಟಿದ್ರೆ ಆಮೇಲೆ ನಂದಿನಿ ಪರವಾಗಿಲ್ಲ ಚೆನ್ನಾಗೇ ಮಾತಾಡ್ತಾಳೆ ಇವಳು ಪಾರತಿ. ನಂದಿನಿ ನೀನು ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟಿದ್ರೆ ವಾ ಸದ್ಯ ಕಣಪ್ಪ, ಏನಾರು ಆಗಲಿ ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅಷ್ಟೇ ಸಾಕು ನನಗೆ. ಸೂರ್ಯವರೇ ಮಗ ನೋಡ್ಕೊಂಡು ಹೊರಟೋಗ್ಬಿಡುತ್ತೆ. ಆಮೇಲೆ ಅತ್ತೆಯವರೆಲ್ಲ ಕಾಯ್ತಾ ಇರ್ತಾರೆ, ಲೇಟ್ ಆಯ್ತದೆ. ಎಲ್ಲಿಗೆ ಹೋದಿರಿ? ಹೋಗಿಗೆ ಬೇಡಿ ಇವತ್ತು. ನಾವು ಸುಮ್ಮನೆ ಹಾಕಿಲ್ಲ, ಸೂರ್ಯನ ಹೋದ್ರೆ ಅಷ್ಟೇ. ನಂದಿನಿ ಉಳ್ಕೊ, ಇನ್ನೊಂದು 2 ದಿವಸ ಆಮೇಲೆ ಹೋಗುವಂತೆ. ಈಗ ಸುಮ್ಮನೆ ಅದಕ್ಕೆ ಹೋಯ್ತೀನಿ ಅಂತಿದ್ದೀರಿ, ಈಗ ಬಂದ್ಬಿಟ್ಟು ಈಗಲೇ ನನಗಂತೂ ಬೇಜಾರಾಯ್ತದೆ. ಈ ಬಂಗೋಕೆ ಎತ್ತಿಕಪ್ಪ ಬರ್ಬೇಕಾಯ್ತು. ಈಗ ಎತ್ತಿಗೆ ಬರ್ಬೇಕಾಯ್ತು ನೀವು. ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗೋಕ್ಕೆ ಬೇಡ ನಾ ಸುಮ್ಮನೆ ಹಾಕಿಲ್ಲ. ನೀವು ಹೋದ್ರೆ ಈ ರೂಪಾಯಿ ಹೊಸಿ ಕೆಲಸ ಇದಾವ. ಇನ್ನೊಂದ್ಸಲ ಬರ್ತೀವಿ ಅಲ್ಲ. ಇನ್ನೊಂದ್ಸಲ ಯಾವಾಗ ಬರೋದು? ಸೂರ್ಯನ ಉಳ್ಕಡಿ. ಸುಮ್ಮನೆ ಹೋಗಿದ್ರೆ ನಾ ಸುಮ್ಮನೆ ಹಾಕಿರ. ಆಮೇಲೆ ನೀವು ನನ್ನ ಮಾತಾಡ್ಸೋಕೆ ಬರಬೇಡಿ, ಏನು ಬರಬೇಡಿ. ಇನ್ನೊಂದ್ಸಲಿ ನೀವು ಹೊಂಟೋದ್ರೆ ಅಷ್ಟೇ. ಈಗ ಉಳ್ಕೊಳ್ಳಿ ನೀವು. ಆಮೇಲೆ ಕುಳ್ಳಾಣ ಎಲ್ಲ ಎಷ್ಟು ಬೇಜಾರು ಮಾಡ್ಕೊತದೆ ಗೊತ್ತಾ? ನಾನು ಬೇಜಾರು ಮಾಡ್ಕೊತೀನಿ. ಪಾರ್ವತಿ ಇಲ್ಲ ಹಾಗೆಲ್ಲ ಉಳ್ಕೊಳಕ್ಕಾಗುತ್ತೆ, ತುಂಬಾ ಕೆಲಸ ಇದೆ, ಎಲ್ಲ ಪೆಂಡಿಂಗ್ ಇಟ್ಟು ಬಂದಿದ್ದೀವಿ. ಹೋಗ್ಬಿಟ್ಟು ಮಾಡ್ಕೊಂಡ್ರೆ ಆಯ್ತು, ಮಗು ನೋಡ್ಕೊಂಡು ಬಂದ್ಬಿಡೋಣ ಅನ್ಬಿಟ್ಟು. ನೀವು ನೋಡಿದ್ರೆ ಉಳ್ಕೊಳ್ಳಿ ಅಂತ ಇದ್ದೀರಲ್ಲ. ಇಲ್ಲ ಅಣ್ಣ ಸುಮ್ಮನೆ ಉಳ್ಕೊಳ್ಳಿ. ಇವತ್ತಿನ 2 ದಿವಸ ಉಳ್ಕೊಳ್ಳಿ ಸಾಕು. ನೀವು ಹಂಗೆ ಫ್ರೀಗೆ ಇದ್ದಿದ್ರೆ ಬೇಕಾದ್ರೆ ಒಂದು 6 ಉಳಿಸ್ಕೋಬೋದಾಗಿತ್ತು. ನೀವು ನೋಡ್ರೆ ಹೋಯ್ತೀನಿ ಅಂತಿದ್ರೆ ಒಂದು 2 ದಿವಸ ಉಳ್ಕೊಳ್ಳಿ. ಮಗಿ ನೋಡ್ರೆ ಹೋಗೋಕ್ಕೆ ಮನ್ಸು ಬತ್ತಿಲ್ಲ. ಅದರಲ್ಲಿ ಹೊಸಿ ಕೆಲಸ ಇಲ್ಲ ಕಣ್ಪಾರತಿ. ಭಾರಿ ಕೆಲಸ ಅದೇ, ಎಲ್ಲ ಕೆಲಸ ಹಂಗೆ ಬಿಟ್ಟು ಬಂದವ್ರೆ ಸೂರ್ಯವರು. ಹೆಂಗೆ ಉಳ್ಕೊಳಕ್ಕದು? ಉಳ್ಕೊಳ್ಳಿ ಹೆಂಗಾರು ಮಾಡಿ. ಒಂದು 2 ದಿವಸ ಏನು ಆಯ್ಕಿಲ್ಲಕತ್ತೆ, ಯಾವಾಗಲೂ ಕೆಲಸ ಇದ್ದಿದ್ದೆಯಾ? ಸೂರಿ, ನಂದಿನಿ ತಕೊಳ್ಳಿ, ಟೀ ಕುಡಿದೆ ತಕೊಳ್ಳಿ. ಅಮ್ಮ ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ಅಲ್ವಾ? ಬುಡಪ್ಪ ಅದು ಏನು ಮಾತಾಡಿ ನೀನು? ಅದು ಏನಂತ ಮಾತಾಡಿ ಬಾಯ್ಲಿ. ನಾನು ಈಗ ಬೋನ್ ಗಿಂಡ ಎಣ್ಣೆಗ ಕೊಡೋನು ಗೊತ್ತಾಗೋಯ್ತದೆ. ಆಗಲೇ ಬಂದಿದ್ದೀರಿ, ಟೀನು ಕಾಯಿಸ್ಕೊಡ್ದಂಗೆ ಆಯ್ತದೆ ಅಂದ್ಬಿಟ್ಟು ತಕೊಳ್ಳಿ ಕೂತಿರಿ. ಬಜ್ಜಿ ಗಿಜ್ಜಿ ಮಾಡ್ಕೊಬತ್ತೀನಿ, ಬಜ್ಜಿಯೋ ಬೋಂಡ್ಬೋ ಏನಾರು ಮಾಡ್ಕೊಬತ್ತೀನಿ. ಅಮ್ಮ ಏನಕ್ಕೆ ತೊಂದರೆ ತಗೊಂಡಿರಿ? ಏನು ಬೇಡ ಬನ್ನಿ. ಅಲ್ಲ ಪುಪ್ಪುರದಾಗೆ ಗಂಡ ಇರ್ತೀರಿ, ಇಬ್ರು ಬಂದಿದ್ದೀರಿ, ಏನು ಮಾಡ್ದೇನೆ ಹಂಗೆ ಕಳ್ಸಕ್ಕಾಗತ್ತಾ? ಚೆನ್ನಾಗಿ ಮಾತಾಡ್ತಿದ್ದೀರಿ, ಸುಮ್ಮನಿರಿ. ಏನಾರು ಮಾಡ್ಕೊಟ್ಟನಂತೆ ಇದು ಏನಿಗೆ ಮಾತಾಡ್ತಾ ಇದ್ದೀರಿ? ಚೆನ್ನಾಗದೆ ಒಳ್ಳೆಯ ಕತೆ, ಚೆನ್ನಾಯ್ತಾ? ಮಗಿನ ಕಡೆ ಭಾರಿ ಆಸೆ ಏನಾಗದೆ ಇಬ್ರಿಗುವೆ. ಉಂಕನಮ್ಮ ಭಾರಿ ಆಸೆ ಇಬ್ರಿಗುವೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೆಫ್ಟ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.